ಮೂಡೋ ಪ್ರಕರಣದ ವಿರುದ್ಧ ಪಾದಯಾತ್ರೆ, ಕಾಂಗ್ರೆಸ್ನ ಜನಾಂದೋಲನ ಸಭೆ ಇವೆರಡೂ ಇದೀಗ ಡಿಕೆ ಮತ್ತು ಎಚ್ಡಿಕೆ ನಡುವಿನ ವೈಯಕ್ತಿಕ ಕದನವಾಗಿ ಬದಲಾಗಿದೆ. ಈ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗಿದೆ. ಹೇಗಿದೆ ಮದಗಜಗಳ ಕಾಳಗ ತೋರಿಸ್ತೀವಿ ನೋಡಿ. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ. ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ. ನೀವೇನೇನು ಮಾಡಿದ್ದೀರಿ ಹರಿಶ್ಚಂದ್ರ? ಅದಕ್ಕೆ ಹೇಳಿದ್ದು ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ತೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡೋದು ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿಮ್ಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನ್ಗೇನ್ ಗೊತ್ತು? ನನ್ಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನೀನ್ ನಾವು ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಕೋಬೇಡ. ನನ್ನ ಆಸ್ತಿಯ ಬಗ್ಗೆ ಯಾವ ಚಾಮುಂಡಿ ಬೆಟ್ಟಿಗೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ? ವಿಧಾನಸೌಧ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ. ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ನು ನಾನು. ಡಿಕೆ ಎಚ್ಡಿಕೆ ವಾಕ್ಸಮರ ನಂಬರ್ 2, ಪಾಪ ವಿಮೋಚನಾ ಯಾತ್ರೆ ವರ್ಸಸ್ ಸರ್ಕಾರ ಕಿತ್ತೊಗೆಯೋ ಯಾತ್ರೆ. ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಇಲ್ಲಿ ಶುರು ಮಾಡಿರೋದೇ ಇದು ಪ್ರಾಯಶ್ಚಿತ ಕಾರ್ಯಕ್ರಮ ಅಲ್ಲ. ಈ ಸರ್ಕಾರ ಕಿತ್ತೊಗಿಲಿಕ್ಕೇನೆ ಪ್ರಾರಂಭ ಆಗಿರ್ತಕ್ಕಂಥ ರಥಯಾತ್ರೆ ಇದು, ಮೈಸೂರು ಚಲೋ ಯಾತ್ರೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ. 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತೇಳಿ ಮಾನ್ಯ ಶ್ರೀ ಕುಮಾರಣ್ಣರವರು ನುಡಿತಾ ಇದ್ದಾರೆ. ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ 130-140 ವರ್ಷ ಬ್ರಿಟಿಷ್ ಅವರು ಕೂಡ ತೆಗೆಯಕ್ಕಾಗಲಿಲ್ಲ. ಮಿಸ್ಟರ್ ಕುಮಾರಸ್ವಾಮಿ. ಡಿಕೆ ಎಚ್ಡಿಕೆ ವಾಕ್ಸಮರ ನಂಬರ್ 3, ಹಗರಣಗಳ ದಾಖಲೆ ಬಿಡುಗಡೆಯ ಜಟಾಪಟಿ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂತ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್. ಬುಕ್ 26 ಬುಕ್ ಬರೀತಾರೋ 26 ಪ್ರಶ್ನೆ. ನನ್ನ ತಿರುಗ ತೆಗೆದು ಬಿಟ್ರೆ ಒಂದು ಸಂಪುಟಗಳೇ ರಚನೆ ಮಾಡಬಹುದು. ಈ ಮನುಷ್ಯ ಮಾಡಿರ್ತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಸಂಪುಟಗಳು, ನಮ್ಮ ಭಗವದ್ಗೀತೆ ಸಂಪುಟ ಬಿಟ್ಟಾಕಿ ಮಹಾಭಾರತದ್ದು, ಅದು 2 ಸಂಪುಟಗಳವೆ. ಲೇಟ್ ಮಾಡಬಾರ್ದು. ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟ್ ಮಾಡಬೇಕು. ಅವರ ಕುತಂತ್ರದಿಂದ ಇದು 20 ವರ್ಷದಿಂದ ನಡೀತಾ ಇದೆ. ಇದು ಹೊಸೇನಲ್ಲ. ಇಡಿ ಸಿಬಿಐನವರು ಎಲ್ಲ ಏನೇನ್ ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ. ಇವರು ಹೀಗೆ ಮಾತಿನ ಯುದ್ಧ ನಡೆಸ್ತಿದ್ರೆ ಅತ್ತ ವಿಪಕ್ಷ ನಾಯಕ ಅಶೋಕ್ ಡಿಕೆ ಎಚ್ಡಿಕೆ ನಡುವಿನ ಆಸ್ತಿ ಕದನಕ್ಕೆ ಕಿಡಿಕಾರಿದ್ದಾರೆ. ನಾವು ಕೇಳಬೇಕಿರೋದು ಮುಡಾ ಆಸ್ತಿ ಹೊರತು ನಿಮ್ದಲ್ಲ ಎಂದಿದ್ದಾರೆ. ಡಿಕೆ ಕೌಂಟರ್ ಅಟ್ಯಾಕ್ ಸಮರ್ಥಿಸಿಕೊಂಡಿರುವ ಸಚಿವ ಚಲುವರಾಯಸ್ವಾಮಿ, ಕುಮಾರಸ್ವಾಮಿ ಕೆಣಕಿದಾಗ ಅವರು ಉತ್ತರ ಕೊಟ್ಟೇ ಕೊಡ್ತಾರೆ ಎಂದಿದ್ದಾರೆ. ನಿನ್ನ ಆಸ್ತಿ ಎಷ್ಟು, ನನ್ನ ಆಸ್ತಿ ಎಷ್ಟು, ನಮ್ಮ ಅಪ್ಪನ ಆಸ್ತಿ ಎಷ್ಟು, ನಿಮ್ಮ ತಾತನ ಆಸ್ತಿ ಎಷ್ಟು ಅಲ್ಲ. ಇದನ್ನ 20 ವರ್ಷದಿಂದನೂ ಕೇಳಿದಿರಿ, ಮುಂದೆ ಇನ್ನು 50 ವರ್ಷನೂ ಕೇಳ್ತೀರಿ. ಇದಲ್ಲ. ಇಲ್ಲಿ ಜನಕ್ಕೆ ಬೇಕಾಗಿರೋವಂಥದ್ದು ಈ ಭ್ರಷ್ಟಾಚಾರಿಗಳನ್ನು ಹಿಡಿದು ಜೈಲಿಗೆ ಹಾಕಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಇದನ್ನು ಡಿ ಕೆ ಶಿವಕುಮಾರ್ ಅವರು ಭಾಳ ನೀಟಾಗಿ ಡೈವರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈ ಕೆಸರೆಚ್ಚಾಡೋ ಅದನ್ನು ಬಿಡಬೇಕು ಡಿ ಕೆ ಕುಮಾರಸ್ವಾಮಿ ಅವರು. ನಾನು ಡಿ ಕೆ ಶಿವಕುಮಾರ್ ಅವರು ಮಾಡಲಿ ಅಂತ ಹೇಳಲ್ಲ. ಮೊದಲು ಮಾಡ್ತಾ ಇರೋರು ಎಚ್ ಡಿ ಕುಮಾರಸ್ವಾಮಿ ಅವರು ಕೌಂಟ್ರ್ ಮಾಡ್ತಾ ಇದ್ದಾರೆ. ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು, ಇವರಿಬ್ಬರಿಗೂ ಯಾರೂ ಬುದ್ಧಿ ಹೇಳೋರಿಲ್ಲ. ನಾನು ಹೇಳಿದೆ, ಡಿ ಕೆ ಶಿವಕುಮಾರ್ದು ಏನು ತಪ್ಪಿದೆ, ಇವ್ರು ಕೆಣಕಿದಾಗ ಅವ್ರು ಉತ್ತರ ಹೇಳಬೇಕಾಗತ್ತೆ ಅಂತೇಳಿ. ಇದೆಲ್ಲದರ ನಡುವೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್, ಡಿಕೆ ಎಚ್ಡಿಕೆ ಜಗಳದಿಂದ ಪಾದಯಾತ್ರೆ ಮೂಲ ಉದ್ದೇಶವೇ ಮರೆತು ಹೋಗಿದೆ. ಮುಡಾ ಯಾತ್ರೆ ಹೈಲೈಟ್ ಆಗ್ತಿಲ್ಲ, ಮುಡಾ ಅಲ್ಲೇ ಮಲಗಿ ಬಿಡುತ್ತೆ ಎಂದಿದ್ದಾರೆ. ನೋಡ್ರಿ, ಇದು ಯಾವುದು ಪಾದಯಾತ್ರೆ, ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಜಗಳ. ಇದು ಯಾವ ಪಾದಯಾತ್ರದ ಮೂಲ ಏನಾಯ್ತಂದ್ರೆ ಅವರಿಬ್ಬರು ಜಗಳ ಅಷ್ಟೇ ಹೈಲೈಟ್ ಆಗ್ತದೆ. ಇವ್ರದ್ದು ಮೂಡ ಅಲ್ಲೇ ಮಕ್ಕೊಂಡು ಬಿಡ್ತದೆ. ಮೂಡ ಮಗ್ಗಲು ಹೊಚ್ಕೊಂಡು ಮಕ್ಕೋತದ. ಪಾಪ ವಿಜೇಂದ್ರ ನಡ್ಕೋತ ಹೋಗಲಿ, ಅವ್ನ ಜೀವನದಾಗ ಎಂದೂ ನಡೆದಲ್ಲಿ ನಡೀಲಿ. ಪಾದಯಾತ್ರೆ ಮಧ್ಯೆ ನಡೆಯುತ್ತಿರೋ ಈ ಮಾತಿನ ಕದನ ಚನ್ನಪಟ್ಟಣ ಉಪಚುನಾವಣೆಗೂ ನಡೆಸಿರುವ ತಯಾರಿ ರೀತಿ ಕಾಣ್ತಿರೋದು ಸುಳ್ಳಲ್ಲ. ಮಂಡ್ಯದಿಂದ ಪ್ರಶಾಂತ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.